ನಮಸ್ತೆ ಸ್ನೇಹಿತರೆ, ನಾನು ಬಸಳೆ ಸೊಪ್ಪನ್ನು ಬೆಳೆಸುವಾಗ ಅದರ ಬಳ್ಳಿಯನ್ನು ನೆಡುವಾಗ ಹಾಗೆ ಅದನ್ನು ಆರೈಕೆಯನ್ನು ಹೇಗೆ ಮಾಡ್ತೀನಿ ಅನ್ನೋದರ ಬಗ್ಗೆ ಕೆಲವೊಂದು ಟಿಪ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲನೇ ಟಿಪ್ಸ್ ಅಂದರೆ ಬಳ್ಳಿಯನ್ನು ನೆಡುವಾಗ ಬಳ್ಳಿಯ ಬುಡವನ್ನು ಬಾಯಿಯಿಂದ ಕಚ್ಚಿ ಇಲ್ಲ ಕಲ್ಲಿನಿಂದ ಜಜ್ಜಿ ನೆಡಬೇಕು. ಈ ರೀತಿ ನೆಟ್ಟಾಗ ಆ ಬಳ್ಳಿ ಬೇಗ ಚಿಗುರು ಬರುತ್ತೆ. ಎರಡನೇ ಟಿಪ್ಸ್ ಅಂದರೆ ಬಸಳೆ ಬಳ್ಳಿ ನೆಡುವಾಗ ಹಾಗೂ ನೆಟ್ಟ ಮೇಲೆ ವಾರಕ್ಕೆ ಒಮ್ಮೆ ಬಳ್ಳಿಯ ಬುಡಕ್ಕೆ ಕಲ್ಲುಪ್ಪನ್ನು ಹಾಕ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ಬಸಳೆ ಬಳ್ಳಿ ತುಂಬ ಸೂಕ್ಷ್ಮವಾದ ಬಳ್ಳಿ ಆಗಿರುವುದರಿಂದ ಇದರ ಬುಡವನ್ನು ತಿನ್ನುವಂತಹ ಕ್ರಿಮಿಕೀಟಗಳ ಹಾವಳಿಯಿಂದ ನೀವು ಬಚಾವಾಗ್ಬೋದು. ಮೂರನೇ ಟಿಪ್ಸ್ ಅಂದರೆ ವಾರಕ್ಕೆ ಒಮ್ಮೆ ಸಗಣಿ ನೀರನ್ನು ತೆಳ್ಳಗೆ ಮಾಡಿ ಬಸಳೆ ಗಿಡದ ಬುಡಕ್ಕೆ ಹಾಕ್ತಾ ಇದ್ದರೆ ಈ ಬಸಳೆ ಬಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ. ನಾಲ್ಕನೇ ಟಿಪ್ಸ್ ಏನಂದರೆ ಚಳಿಗಾಲದಲ್ಲಿ ಈ ಬಸಳೆ ಬಳ್ಳಿ ಚೆನ್ನಾಗಿ ಚಿಗುರು ಬರಲ್ಲ. ಅಂಥ ಟೈಮಲ್ಲಿ ಇದಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಗಿಡದ ಸುತ್ತಲೂ ಹಾಕಿದರೆ ಈ ಗಿಡ ತುಂಬ ಚೆನ್ನಾಗಿ ಚಿಗುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಐದನೇ ಟಿಪ್ಸ್ ಅಂದರೆ ಬೇಸಿಗೆಗಾಲದಲ್ಲಿ ಗಿಡ ಚೆನ್ನಾಗಿ ಬರಬೇಕಂದ್ರೆ ತಣ್ಣಗಿನ ಫ್ರಿಜ್ ನೀರನ್ನು ಬಳ್ಳಿಯ ಸುತ್ತ ಮಣ್ಣಿಗೆ ಹಾಕಬೇಕು. ಇನ್ನು ಆರನೇ ಟಿಪ್ಸ್ ಅಂದರೆ ಬೇಸಿಗೆಯಲ್ಲಿ ಗಿಡದ ಬುಡ ನೀರಿನ ಪಸೆ ಇಲ್ಲದೆ ಇರುವಂತೆ ಮಾಡಿದರೆ ಬಳ್ಳಿಯಲ್ಲಿ ಹೂ ಬರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ನಿಯಮಿತವಾಗಿ ನೀರನ್ನು ಬಳ್ಳಿಯ ಬುಡಕ್ಕೆ ಹಾಕ್ತಾ ಇರಬೇಕು. ಇನ್ನು ಏಳನೇ ಟಿಪ್ಸ್ ಅಂದರೆ ಬಳ್ಳಿಯಲ್ಲಿ ಹುಳ ಆದಾಗ ಎಲೆಗಳ ಮೇಲೆ ಸಂಜೆ ಟೈಮು ಬೂದಿಯನ್ನು ಸಿಂಪಡಿಸಬೇಕು. ಹಾಗೆ ಬೆಳಗ್ಗೆ ಶುದ್ಧವಾದ ನೀರಿನಿಂದ ಆ ಬೂದಿಯನ್ನು ತೊಳಿಬೇಕು. ಎಂಟನೇ ಟಿಪ್ಸ್ ಏನಂದರೆ ಪ್ರತಿ 15 ದಿನಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಗಿಡದ ಬುಡಕ್ಕೆ. ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಸಾವಯವ ಗೊಬ್ಬರವನ್ನು ಕೊಡಬೇಕು. 9ನೇ ಟಿಪ್ಸ್ ಏನಂದರೆ ಪ್ರತಿ 15 ದಿನಕ್ಕೊಮ್ಮೆ ಗಿಡದ ಬುಡಕ್ಕೆ ಹೊಸ ಮಣ್ಣನ್ನು ಹಾಕ್ತಾ ಇರಬೇಕು. 1 ಹಿಡಿ ಅಥವಾ 2 ಹಿಡಿಯಷ್ಟಾದರೂ ಆಗತ್ತೆ. ಹೊಸ ಮಣ್ಣನ್ನು ಕೊಡ್ತಾ ಇರಬೇಕು. ಇನ್ನು ಕೊನೆಯ ಟಿಪ್ಸ್ ಏನಂದರೆ ಪ್ರತಿ ಸಲ ಬಸಳೆ ಬಳ್ಳಿಯನ್ನು ಸಾಂಬಾರಿಗೆ ಅಥವಾ ಪದಾರ್ಥ ಮಾಡೋಕ್ಕೆ ನೀವು ಕುಯ್ದಾಗ ಅದರ ಬಳ್ಳಿಯ ಬುಡಕ್ಕೆ ಚೆನ್ನಾಗಿ ನೀರು ಕೊಡಬೇಕು. ಹಾಗೆ ಹೊಸ ಮಣ್ಣು ಹಾಗೆ ಗೊಬ್ಬರವನ್ನು ಕೊಡಲೇಬೇಕು. ಸ್ನೇಹಿತರೆ, ಪ್ರತಿ ವರ್ಷ ನಾನು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ನನ್ನ ಮನೆಯಲ್ಲಿ ಬಸಳೆ ಬಳ್ಳಿಯನ್ನು ಬೆಳೆಸ್ತೇನೆ. ಹಾಗೆ ಇದರಲ್ಲಿ ನನಗೆ ಯಶಸ್ಸು ಕೂಡ ಸಿಕ್ಕಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ನಾನು ಹೇಳಿರುವ ಈ ಟಿಪ್ಸ್ಗಳನ್ನು ಬಳಸ್ಕೊಂಡು ಬಸಳೆ ಬಳ್ಳಿಯನ್ನು ಬೆಳೆಸಿ ನೀವು ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.